ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಒಂದು SSLC ರಿಸಲ್ಟ್ ಬಂದ್ಬಿಟ್ಟು ಅವಾಗಲೇ ಶೋ ಆಗ್ತಿದೆ ಅಂತಾನೆ ಹೇಳ್ಬೋದು. ನೀವೆಲ್ಲರೂ ಕೂಡ ರಿಸಲ್ಟ್ನ ನೋಡಿದ್ದೀರಾ, ಎಲ್ಲರೂ ಕೂಡ ಪಾಸ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಜನರ ಒಂದು ಕಮೆಂಟ್ಸ್ಗಳು ಬಂದ್ಬಿಟ್ಟು ಓದ್ತಿದ್ದೀನಿ ನಾನು. ಬ್ರೋ NC ಅಂತ ಬರ್ತಿದೆ, ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ ಬರ್ತಿದೆ. ಆ್ಯಕ್ಚುಲ್ ಆಗಿ ಏನಿವಾಗ ಫೇಲ್ ಅಂತ ಬಂದಿದೆ ಅಂತ ಹೇಳೋದಾದ್ರೆ ಫುಲ್ ರೆಡ್ಡಲ್ಲಿ ಬಂದ್ಬಿಡುತ್ತೆ, ಇದು ಗ್ರೀನಲ್ಲಿ ಬಂದಿದೆ. ಪಾಸ್ ಆಫ್ ಫೇಲ್ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರನೇ ಯೂಸ್ಫುಲ್ ಇನ್ಫಾರ್ಮೇಷನ್ ಡೈಲಿ ತರ್ತಿರ್ತೀನಿ. ಮೊದಲನೇದಾಗಿ ನೀವು ಫೇಲ್ ಆಗಿದ್ದೀರಾ ಅಂದರೆ ಕಂಪ್ಲೀಟ್ ವೆಬ್ಸೈಟ್ ಬಂದು ರೆಡ್ನಲ್ಲಿ ಇರುತ್ತೆ. ಆ್ಯಕ್ಚುಲ್ ಆಗಿ ಇವಾಗ ನಾಟ್ ಕಂಪ್ಲೀಟೆಡ್ NC ಅಂತ ಬರುತ್ತೆ. ಇವಾಗ 28 ಪಾಸಿಂಗ್ ಮಾರ್ಕ್ಸ್ ಅಂತ ಅನ್ಕೊಳ್ಳಿ, 14 ತೆಗೆದಿದ್ದಾರೆ, NC ಅಂತ ಬಂದಿರುತ್ತೆ. ವೆಬ್ಸೈಟ್ ಪೂರ್ತಿ ಗ್ರೀನಲ್ಲಿ ತುಂಬಿದೆ. ಬ್ರೋ ನನಗೆ ಫೇಲ್ ಆಗಿದ್ದೀನೋ ಪಾಸ್ ಆಗಿದ್ದೀನೋ ಗೊತ್ತಾಗ್ತಿಲ್ಲ ಅಂತ ಕೇಳ್ತಿದ್ರಿ. ಆ್ಯಕ್ಚುಲ್ ಆಗಿ ಇವಾಗ 5 ಸಬ್ಜೆಕ್ಟು ನೀವು ಪಾಸ್ ಆಗಿದ್ದೀರಾ ಅಂತ ಅನ್ಕೊಳ್ಳಿ. ಅದಕ್ಕೆ ಬೇಕಾಗಿರುವಂಥ ಒಂದು ಪಾಸಿಂಗ್ ಮಾರ್ಕ್ಸ್ ಎಲ್ಲನೂ ಕೂಡ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ. ಒಂದೇ ಒಂದು ಸಬ್ಜೆಕ್ಟ್ ಮಾತ್ರನೇ 17 ಬಂದು NC ಅಂತ ಬಂದಿದೆ ಅಂದರೆ ಆ ಒಂದು ಸಬ್ಜೆಕ್ಟ್ ನೀವು ಫೇಲ್ ಆಗಿದ್ದೀರಾ ಅಂತ ಹೇಳಿ ಅರ್ಥ. NC ಅಂದರೆ ನಾಟ್ ಕಂಪ್ಲೀಟೆಡ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಅಂದರೆ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ಬೇಕಾಗಿರುವಂಥ ಮಾರ್ಕ್ಸ್ನ ನೀವು ತಗೊಂಡಿಲ್ಲ ಅಂತ ಹೇಳಿ ಅರ್ಥ. ಅದನ್ನ NC ಅಂತ ಕರೀತಾರೆ. ಇವಾಗ ಬಂದಿರುವಂಥ ಸಿಸ್ಟಮ್ಯಾಟಿಕ್ ಅದು. ಮೊದಲೆಲ್ಲ ಆ ಥರ ಇರಲಿಲ್ಲ. ಫೇಲ್ ಅಂದರೆ ಕಂಪ್ಲೀಟ್ ಫೇಲ್ ಅಂತ ಬಂದ್ಬಿಡೋದು. ಈ ಸತಿ NC ಅಂತ ಬಂದಿದೆ. ಆ್ಯಕ್ಚುಲ್ ಆಗಿ ನೀವು ಇವಾಗ ಎಕ್ಸಾಮ್ 2ನ ತಗೊಂಡು ನೀವು ಸಪ್ಲಿಮೆಂಟರಿನಲ್ಲಿ ಪಾಸ್ ಮಾಡ್ಕೋಬೇಕಷ್ಟೇ. ಧೈರ್ಯವಾಗಿದೆ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ಆರಾಮಾಗಿ ಪಾಸ್ ಆಗ್ತೀರಾ. SSLC ಅಲ್ವಾ, ಆರಾಮಾಗಿ ಪಾಸ್ ಆಗ್ತೀರಾ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ಇನ್ನೇನು ಎಕ್ಸಾಮ್ 2 ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನಿಮ್ಮ ಒಂದು ಮಾರ್ಕ್ಸ್ನ ಕಂಪ್ಲೀಟ್ ಆಗಿ ಕಮೆಂಟ್ ಮಾಡಿ, ನಾನು ಓದೋಕ್ಕೆ ರೆಡಿ ಇದ್ದೀನಿ. ಜೈ ಹಿಂದ್.